ನಮಸ್ಕಾರ. ಇಂದಿನ ಈ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಎಲ್ಲರಿಗೂ ಗೊತ್ತಿರುವಂತಹ ಒಂದು ಜಾನಪದ ಕಥೆಯನ್ನ ನೋಡೋಣ. ಹೌದು, ಇದು ಕಾಗೆ ಮತ್ತು ಗುಬ್ಬಚ್ಚಿಯ ಕಥೆ. ಆದ್ರೆ ಇದು ಬರೀ ಮಕ್ಕಳ ಕಥೆಯಲ್ಲ. ಇದರಲ್ಲಿರೋ ಪಾಠಗಳು ಇವತ್ತಿಗೂ ಅಷ್ಟೇ ಮುಖ್ಯ. ನಮ್ಮ ಆಯ್ಕೆಗಳು, ನಮ್ಮ ಪ್ರಾಮಾಣಿಕತೆ ಹಾಗೆ ಸ್ನೇಹದ ಬಗ್ಗೆ ಈ ಕಥೆ ಏನು ಹೇಳುತ್ತೆ ಅಂತ ಒಮ್ಮೆ ನೋಡೋಣ ಬನ್ನಿ. ಕಥೆಯೊಳಗೆ ಹೋಗೋಕ್ಕೂ ಮುನ್ನ ಒಂದು ಕ್ಷಣ ಈ ಪ್ರಶ್ನೆ ಬಗ್ಗೆ ಯೋಚಿಸೋಣ. ನಿಜವಾದ ಗೆಳೆತನ ಅಂದ್ರೆ ಏನು? ಕಷ್ಟದಲ್ಲಿ ಸಹಾಯ ಮಾಡೋದಾ, ಅಥವಾ ನಂಬಿಕೆನಾ, ಇಲ್ಲ ಪ್ರಾಮಾಣಿಕತೆನಾ? ಈ ಪ್ರಶ್ನೆನ ಮನ್ಸಲ್ಲಿಟ್ಕೊಂಡು ನಾವೀ ಕಥೆಯನ್ನ ಕೇಳೋಣ. ಸರಿ, ಆ ಪ್ರಶ್ನೆಗೆ ಉತ್ತರ ಬಹುಶಃ ಈ ಕಥೆಯಲ್ಲೇ ಸಿಗ್ಬೋದು. ಹಾಗಾದ್ರೆ ಬನ್ನಿ ಕಥೆಯೊಳಗೆ ಹೋಗೋಣ. ಇಲ್ಲಿದ್ದಾರೆ ಇಬ್ಬರು ಆಪ್ತ ಗೆಳೆಯರು. ಒಬ್ಬಳು ಕಾಗಕ್ಕ, ಇನ್ನೊಬ್ಳು ಗುಬ್ಬಕ್ಕ. ಆದ್ರೆ ಅವರಿಬ್ಬರೂ ಕಟ್ಟಿಕೊಂಡ ಮನೆಗಳು ಅವರ ಭವಿಷ್ಯವನ್ನೇ ಹೇಗೆ ಬದಲಾಯಿಸಿತು ಅಂತ ನೋಡೋಣ. ಇಲ್ಲೇ ನೋಡಿ, ಇವರಿಬ್ಬರ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ. ಕಾಗೆ ಏನೋ ಸುಲಭವಾಗಿ ಸಿಗುತ್ತಲ್ಲ ಅಂತ ಅಸಡ್ಡೆಯಿಂದ ಗೊಬ್ಬರದಲ್ಲಿ ಮನೆ ಕಟ್ಕೊಂಡಿತ್ತು. ಇನ್ನೊಂದ್ ಕಡೆ ನಮ್ಮ ಗುಬ್ಬಚ್ಚಿ ತುಂಬಾನೇ ದೂರದೃಷ್ಟಿಯಿಂದ ಗಟ್ಟಿಯಾದ ಮೇಣದಲ್ಲಿ ತನ್ನ ಮನೆಯನ್ನ ಅಚ್ಚುಕಟ್ಟಾಗಿ ಕಟ್ಕೊಂಡಿತ್ತು. ಈ ಒಂದು ಸಣ್ಣ ನಿರ್ಧಾರವೇ ಮುಂದೆ ಎದುರಾಗುವ ದೊಡ್ಡ ಸಂಕಷ್ಟಕ್ಕೆ ಕಾರಣ ಆಗತ್ತೆ. ಈಗ ನೋಡಿ, ಪ್ರಕೃತಿ ಹೇಗೆ ಇವರಿಬ್ಬರ ಗೆಳೆತನವನ್ನೇ ಪರೀಕ್ಷೆಗೆ ಒಡ್ಡುತ್ತೆ ಅಂತ. ಒಂದು ಸಾಮಾನ್ಯ ಮಳೆ ಇವರಿಬ್ಬರ ಆಯ್ಕೆಗಳ ಪರಿಣಾಮವನ್ನ ನಮ್ಮ ಕಣ್ಣು ಮುಂದೆ ಇಡುತ್ತೆ. ಕಥೆ ಇಲ್ಲಿಂದ ಒಂದು ರೋಚಕ ತಿರುವು ಪಡೆದುಕೊಳ್ಳುತ್ತೆ. ಒಂದಿನ ಅಬ್ಬಬ್ಬಾ ಎಂಥ ಮಳೆ ಅಂದ್ರೆ ಗುಡುಗು ಸಿಡಿಲು ಎಲ್ಲ ಸೇರಿ ಭಯಂಕರವಾಗಿ ಸುರಿಯೋಕ್ ಶುರುವಾಯಿತು. ಪಾಪ ಕಾಗೆ ಅಷ್ಟು ಅಸಡ್ಡೆಯಿಂದ ಕಟ್ಟಿದ್ದ ಗೊಬ್ಬರದ ಮನೆ ಏನಾಗ್ಬೇಕು? ಮಳೆಯ ರಭಸಕ್ಕೆ ಪೂರ್ತಿಯಾಗಿ ಕರಗಿಹೋಯ್ತು. ಪಾಪ ಆ ಕಾಗೆಯ ಪರಿಸ್ಥಿತಿ ಯೋಚನೆ ಮಾಡಿ. ಮನೆ ಇಲ್ದೆ ಮಳೆಯಲ್ಲಿ ಪೂರ್ತಿ ನೆಂದುಹೋಗಿ ಚಳಿಯಿಂದ ಗಡಗಡ ಅಂತ ನಡುಗ್ತಾ ಇತ್ತು. ಆಗ ಅದಕ್ಕೆ ನೆನ್ಪಾಗಿದ್ದೇ ತನ್ನ ಗೆಳತಿ ಗುಬ್ಬಚ್ಚಿ ಮತ್ತು ಅವಳ ಗಟ್ಟಿಯಾದ ಮನೆ. ಗುಬ್ಬಚ್ಚಿಯ ಮನೆ ಹತ್ರ ಹೋಗಿ ಚಳಿಯಲ್ಲಿ ನಡುಗುತ್ತಲೇ ದೈನ್ಯವಾಗಿ ಕೂಗುತ್ತೆ, ಗುಬ್ಬಕ ಗುಬ್ಬಕ, ದಯವಿಟ್ಟು ಬಾಗ್ಲಿ ತೆಗಿಯಮ್ಮ. ಆದ್ರೆ ಒಳಗಡೆಯಿಂದ ಗುಬ್ಬಚ್ಚಿ, ಒಂದ್ ನಿಮಿಷ ಇರೋ ಕಾಗಕ್ಕ, ಮಗುಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಪಾಪ ಕಾಗೆಗೆ ಹೊರಗಡೆ ಮಳೆಯಲ್ಲಿ ಕಾಯೋದು ತಪ್ಪ ಬೇರೆ ದಾರಿನೇ ಇರಲಿಲ್ಲ. ಸ್ವಲ್ಪ ಹೊತ್ತಾಯ್ತು, ಚಳಿ ಮಾತ್ರ ಜಾಸ್ತಿ ಆಗ್ತಾನೇ ಇತ್ತು. ಸಹಿಸೋಕಾಗ್ದೆ ಕಾಗೆ ಇನ್ನೊಂದ್ಸರಿ ಕೂಗುತ್ತೆ. ಈ ಸರಿ ಅದರ ಧ್ವನಿಯಲ್ಲಿ ಇನ್ನಷ್ಟು ಸಂಕಟ ಇತ್ತು. ಮತ್ತೆ ಒಳಗಿಂದ ಗುಬ್ಬಚ್ಚಿ ಇನ್ನೊಂದು ಕಾರಣ ಹೇಳ್ತಾಳೆ, ಸ್ವಲ್ಪ ತಾಳು ಕಾಗಕ್ಕ, ಮಗುಗೆ ಪೌಡರ್ ಹಾಕ್ತಿದ್ದೀನಿ. ಹೀಗೆ ಒಂದಾದ ಮೇಲೊಂದ ನೆಪ ಹೇಳ್ತಾ ಗುಬ್ಬಚ್ಚಿ ಕಾಗೆಯನ್ನ ಹೊರಗೆ ಕಾಯುವ ಹಾಗೆ ಮಾಡ್ತಾಳೆ. ಈಗ ನಾವು ಕಥೆಯ ನಿರ್ಣಾಯಕ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಇದನ್ನೇ ನಾವು ಟರ್ನಿಂಗ್ ಪಾಯಿಂಟ್ ಅಂತೀವಲ್ಲ ಹಾಗೆ. ಒಂದು ಬೆಚ್ಚಗಿನ ಜಾಗ, ಮುಂದೆ ಒಂದು ದೊಡ್ಡ ದುರಂತಕ್ಕೆ ಮತ್ತೆ ಒಂದು ಸುಳ್ಳಿಗೆ ಹೇಗೆ ಕಾರಣವಾಯಿತು ಅಂತ ನೋಡೋಣ. ಸರಿ, ಕೊನೆಗೂ ಗುಬ್ಬಚ್ಚಿ ಬಾಗಿಲ್ ತೆಗೆದು ಚಳಿಯಿಂದ ನಡುಗುತ್ತಿದ್ದ ಕಾಗೆಯನ್ನ ಒಳಗೆ ಕರೀತಾಳೆ. ಒಲೆ ಹತ್ರ ಕೂತು ಮೈ ಕಾಯಿಸ್ಕೋ ಅಂತ ಹೇಳುತ್ತೆ. ಆ ಕ್ಷಣಕ್ಕೆ ಕಾಗೆಗೆ ಸ್ವರ್ಗ ಸಿಕ್ಕ ಹಾಗಾಗುತ್ತೆ. ಆದ್ರೆ ಅಸಲಿ ಕತೆ ಶುರುವಾಗೋದೇ ಇಲ್ಲಿಂದ. ಕಾಗೆ ಆರಾಮವಾಗಿ ಒಲೆ ಹತ್ರ ಮೈ ಕಾಯಿಸ್ಕೊಳ್ತಾ ಇರುವಾಗ ಇದ್ದಕ್ಕಿದ್ದಾಗೆ ಒಂದು ಸದ್ದು, ಪಟಪಟ. ಆ ವಿಚಿತ್ರ ಸದ್ದು ಕೇಳಿ ಗುಬ್ಬಚ್ಚಿ ಏನೂ ಗೊತ್ತಿಲ್ದಾಗೆ ಮುಗ್ಧವಾಗಿ ಕೇಳ್ತಾಳೆ, ಅದೇನದು ಕಾಗಕ್ಕ, ಆ ಥರ ಸದ್ದು ಬರ್ತಾ ಇದೆ? ಇಲ್ಲೇ ನೋಡಿ ಕಾಗೆ ಮಾಡಿದ ದೊಡ್ಡ ತಪ್ಪು. ತನ್ನ ರೆಕ್ಕೆಗೆ ಬೆಂಕಿ ತಗುಲಿದೆ ಅಂತ ಸತ್ಯ ಹೇಳೋ ಬದಲು ತನ್ನ ತಪ್ಪನ್ನ ಮುಚ್ಕೊಳ್ಳೋಕೆ, ಏನೆಲ್ಲ ಬಿಡೋಗ್ಬಕ್ಕ, ಅದು ನಿನ್ಮಗು ಪಟಾಕಿ ಹಚ್ಚಿ ಆಟ ಆಡ್ತಾ ಇದೆ ಅಂತ ಒಂದು ಸುಳ್ಳು ಹೇಳ್ಬಿಡುತ್ತೆ. ಹಾಗಾದ್ರೆ ಆ ಒಂದು ಸಣ್ಣ ಸುಳ್ಳಿನಿಂದ ಏನಾಯ್ತು? ಈ ಇಡೀ ಕಥೆ ನಮ್ಗೆ ನಿಜವಾಗ್ಲೂ ಏನ್ ಹೇಳ್ಕೊಡುತ್ತೆ? ಬನ್ನಿ ಈಗ ಅರ್ಥ ಮಾಡ್ಕೊಳ್ಳೋಣ. ಆ ಒಂದು ಸುಳ್ಳು ಹೇಳಿದ್ರಿಂದ ತನ್ನ ರೆಕ್ಕೆ ಪೂರ್ತಿ ಸುಟ್ಟು ಹೋಗ್ತಾ ಇದೆ ಅಂತ ಹೇಳ್ಕೊಳಕ್ಕೆ ಅದಕ್ಕೆ ಧೈರ್ಯನೇ ಬರಲಿಲ್ಲ. ನೋಡ್ತಾ ಇರಬೇಕಾದ್ರೆ ಅದರ ರೆಕ್ಕೆಗಳೆರಡೂ ಸುಟ್ಟು ಬೂದಿಯಾಗಿ ಹೋದ್ವು. ಅಷ್ಟೇ, ಆ ಒಂದೇ ಒಂದು ಸುಳ್ಳಿನಿಂದಾಗಿ ಕಾಗೆ ತನ್ನ ಹಾರುವ ಶಕ್ತಿಯನ್ನೇ ಜೀವನ ಪೂರ್ತಿ ಕಳ್ಕೊಳ್ತು. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಯೋ ಪಾಠಗಳೇನು? ನೋಡಿ, ಮೊದಲನೇದು, ನಮಗೆ ಕಷ್ಟದಲ್ಲಿ ಸಹಾಯ ಮಾಡಿದವರ ಹತ್ರ ಯಾವತ್ತೂ ಸುಳ್ಳು ಹೇಳಬಾರ್ದು, ಪ್ರಾಮಾಣಿಕವಾಗಿರಬೇಕು. ಎರಡನೇದು, ಕಾಗೆ ಮಾಡಿದ ಹಾಗೆ ಅಸಡ್ಡೆ ಮಾಡಿದ್ರೆ ಅಪಾಯ ಖಂಡಿತ. ಮತ್ತು ಎಲ್ಲಕ್ಕಿಂತ ಮುಖ್ಯವಾದದ್ದು, ಯಾವುದೇ ಗೆಳೆತನ ಇರಲಿ, ಅದಕ್ಕೆ ಸತ್ಯ ಅನ್ನೋದೇ ಅಡಿಪಾಯ. ಹೌದಲ್ವಾ? ಸರಿ, ಈ ಇಡೀ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಯೋಚನೆ ಮಾಡಿ ನೋಡಿ, ಕಾಗೆ ಇದ್ದಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಹೇಳ್ದ ಆ ಒಂದು ಸಣ್ಣ ಸುಳ್ಳನ್ನ ನಾವು ಕ್ಷಮಿಸಬಹುದಾ, ಅಥವಾ ಎಂಥದ್ದೇ ಪರಿಸ್ಥಿತಿ ಬರಲಿ ಪ್ರಾಮಾಣಿಕತೆಯನ್ನ ಬಿಟ್ಕೊಡಬಾರ್ದಾ? ಇದಕ್ಕೇನು ಉತ್ತರ? ಯೋಚಿಸಿ.